ಓಂ ನಮಃ ಶಿವಾಯ. ನಾನು ಸೋಮಯ್ಯ ಮಠಪತಿ, ವಿಚಾರವಂತರ ವೇದಿಕೆಯ ಸದಸ್ಯನಾಗಿ ಹೇಳ್ತಾ ಇದ್ದೀನಿ. ಇವತ್ತು ಇಡೀ ರಾಜ್ಯದೊಳಗ ಒಂದು ಶೋಷಿತ ಸಮುದಾಯವಾದಂಥ ಕುರುಬ ಸಮುದಾಯವನ್ನ, ಅದರಲ್ಲೂ ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರನ್ನ ಒಬ್ಬ ಸ್ವಾಮೀಜಿ ಏನಂತ ನಿಂದಿಸ್ಯಾನಂದ್ರ ಹಲ್ಕಾ ಕೆಲಸ ಮಾಡ್ಯಾನಂತ ಹೇಳ್ಯಾನವ. ಅಲ್ಲೋ ಸ್ವಾಮೀಜಿ, ಹಲ್ಕಾ ಕೆಲಸ ಮಾಡ್ಯಾನಂತ ನೀ ಹೇಳ್ತಿ, ಏನ್ ಮಾಡ್ಯಾನಪ್ಪ ಅಂತದ? 56 ಕೋಟಿ ರೂಪಾಯಿ ಕುರುಬ ಸಮುದಾಯಕ್ಕೆ ಕೊಟ್ಟದನ್ನ ದೊಡ್ಡ ವಿಷಯ ಮಾಡ್ತಿ. ಒಂದು ಪಟ್ಟಣದೊಳಗೆ ಒಂದು ಗಟರ್ ತೆಗಿಬೇಕಾದ್ರೆ 100 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ತಾರ. ಇಡೀ ರಾಜ್ಯದ ಕುರುಬರಿಗೆ 56 ಕೋಟಿ ರೂಪಾಯಿ ಯಾವ ಮೂಲೆಯೊಳಗೆ ದಕ್ಕತೈತಿ? ಅದು ವಿಚಾರ ಮಾಡಿದೇನ? ಅಲ್ರಿ, ಒಬ್ಬ ಕಾವಿ ಹಾಕೊಂಡರಿ, ಸನ್ಯಾಸಿ ಆಗ್ಯಾರಿ, ನಿಮ್ಮ ಸಮುದಾಯವನ್ನು ಎತ್ತಿ ಹಿಡಿಲ್ಲ ಹತ್ತರಿ, ಒಪ್ಪುಗಳನ್ನ ಹಿಡ್ಕೋರಿ, ನಾವ್ ಬ್ಯಾಡ ಅನ್ನಂಗಿಲ್ಲ. ಆದ್ರ ನಿಮ್ಮ ಸಮುದಾಯದ ಜೊತೆಗೆ ಇನ್ನೊಂದು ಸಮುದಾಯವನ್ನು ನಿಂದಿಸುವಂತ ಕೆಲಸ ಯಾಕೆ ಮಾಡ್ತಾರೆ? ಇನ್ನು ಏನೇನ್ ಹೇಳಿರಿ? ಆ ಸಮುದಾಯವನ್ನು ಕುರಿತು ಬಹಳ ಕಠಿಣವಾಗಿ ಮಾತಾಡ್ಯಾರ ನೀವು. ಒಬ್ಬ ರಾಜ್ಯ ಕಂಡಂತ ಧೀಮಂತ ನಾಯಕ, ಒಂದೇ ಮಾತಿಗೆ ಬಿಟ್ಟು ಆದಂತ ಅಧಿಕಾರ ಅಂತ ವ್ಯಕ್ತಿಗೆ ಇವತ್ತಿನ ದಿವಸ ನೀವು ಹಲ್ಕಾ ಕೆಲಸ ಅಂತ ಮಾಡ್ತೀರಿ, ಮಾತಾಡ್ತೀರಿ. ಇದು ನಿಮಗೆ ಶೋಭೆ ತರುವಂತದ್ದು ಬಿಡ್ರಿ. ನಿಮ್ಮ ಸಮುದಾಯದ ನಾಯಕ ಹಿಂದಕ್ಕೆ ಮುಖ್ಯಮಂತ್ರಿ ಇದ್ರಲ್ಲ, ಅವಾಗ ಏನೇನು ಮಾತಾಡ್ಬೇಕಾಗಿತ್ತಲ್ರಿ ನೀವು? ಅಥವಾ ಈಗ ಅವ್ರ ಮಂತ್ರಿಗಳು ಇದಾರಲ್ಲ, ಅವಾಗ ಮಾತಾಡ್ಬೇಕಾಗಿತ್ತು ಅವ್ರ ಬಗ್ಗೆ. ಯಾಕೆ ಮಾತಾಡ್ಲಿಲ್ಲ? ನಿಮ್ಮದ ಅನ್ನೋದನ್ರಿ. ಬರೀ ನೀವು ಅಷ್ಟೇ ಉಳಿಬೇಕು ಈ ರಾಜ್ಯದಾಗ. ಇದು ಇಡೀ ಎಲ್ಲಾ ಸಮುದಾಯದವ್ರು ಅರ್ಥ ಮಾಡ್ಕೊರಿ. ಈ ಸ್ವಾಮೀಜಿ ಏನ್ ಹೇಳ್ತಾರಂದ್ರ, ಇವತ್ ಈ ಸಮುದಾಯ ನಿಂದ್ರಿಸ್ತಾರ, ನಿಂದನೆ ಮಾಡ್ತಾರ, ಮುಂದಿನ ದಿನಮಾನದೊಳಗ ಮತ್ತೊಂದು ಸಮುದಾಯವನ್ನು ನಿಂದನೆ ಮಾಡ್ತಾರ. ಅಂದ್ರೆ ಈ ಸ್ವಾಮಿಗೆ ಏನಾಗೈತಿ, ತನ್ನ ಸಮುದಾಯ ಒಂದ ಮುಖ್ಯ ಆಗೈತಿ, ಇನ್ನೊಂದು ಸಮುದಾಯದ ಹಿತಾಸಕ್ತಿ ಬೇಡಾಗೈತಿ. ಅದಕ್ಕ ಅರ್ಥ ಮಾಡ್ಕೊರಿ. ಇವತ್ತಿನ ದಿನಮಾನದೊಳಗ ಈ ಸ್ವಾಮೀಜಿನ ಎಲ್ಲ ಸಮುದಾಯದವ್ರು ಖಂಡನೆ ಮಾಡೋಣ. ಯಾಕಂದ್ರ ಅಂತ ಹೇಳಿಕೆಯನ್ನ ಕೊಟ್ಟಂತ ವ್ಯಕ್ತಿ ಅದು. ಬರೀ ಸಿದ್ದರಾಮಯ್ಯನವ್ರಿಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಕುರುಬ ಸಮುದಾಯಕ್ಕೂ ಅವಮಾನ ಮಾಡ್ಯಾರ ನೀವು. ಸಿದ್ದರಾಮಯ್ಯನವ್ರ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಇಡೀ ಕುರುಬ ಸಮುದಾಯನ ಶ್ರೀಮಂತರ ತಕ್ಕಡಿಯಲ್ಲಿ ತೂಗ್ಲಾಕತ್ತೈತೆ ತಿಳ್ಕೊಂಡ್ರೇನು? ಬರ್ರಿ ಇಲ್ಲಿ ನಮ್ಮ ಉತ್ತರ ಕರ್ನಾಟಕಕ್ಕ, ಇಲ್ಲಿ ಕುರುಬ ಸಮುದಾಯ ಎಷ್ಟು ಶೋಷಣೆಗೆ ಒಳಪಟ್ಟೈತೆ ಅಂತ ನಾವ್ ಹೇಳ್ತೇವೆ. ಕಬ್ಬಿನ ಸೀಸನ್ ಸ್ಟಾರ್ಟ್ ಆದ್ರ ಅವ್ರು ಎಲ್ಲೋ ಇರ್ತಾರ, ಗುಲ್ಬರ್ಗ, ಬೀದರ್, ಬಿಜಾಪುರ ಸೈಡ್ ದಿಂದ ಎಲ್ಲೆಲ್ಲೋ ತಮ್ಮ ಊರುಗಳನ್ನು ಬಿಟ್ಟ ದುಡಿಲಾಕ್ ಬರ್ತಾರ ಈ ಕಡೆ. ಅವ್ರ ಮಕ್ಕಳಿಗೆ ಸಾಲಿ ಕಲ್ಸಕ್ ರೊಕ್ಕ ಇರಲ್ಲ, ತಿಳಿತ್ರಿ? ಅಷ್ಟೆಲ್ಲ ಅನುಕೂಲ ಇದ್ರ ಅವ್ರ್ಯಾಕೆ ಇಲ್ಲಿ ಬರ್ತಾರ? ಇದನ್ನ ಏನು ಅರ್ಥನ ಮಾಡ್ಕೋರಲ್ರಿ. ಉತ್ತರ ಕರ್ನಾಟಕ ಭಾಗಕ್ಕೆ ಬರ್ರಿ, ನಿಮಗ್ ಸರಿಯಾದ ಉತ್ತರ ಕೊಡ್ತಾರ, ತೋರಿಸ್ತಾರ. ಎಲ್ಲೆಲ್ಲಿ ನಾವು ಸ್ವತಃ ತೋರಿಸ್ತೀವಿ ನಿಮ್ಗ ಆ ಸಮುದಾಯ ಎಷ್ಟು ಶೋಷಣೆಗೆ ಒಳಪಟ್ಟೈತಿ ಅಂತ. ಪ್ರತಿ ಮನಿಗೆ ಹೋದ ನಿಮಗೆ ಭೇಟಿ ಮಾಡಿಸ್ತೀವಿ. ಯಾಕ್ರಿ ಸ್ವಾಮೀಜಿ, ಶೋಷಿತ ಸಮುದಾಯ ಮ್ಯಾಗ ಬರಬಾರ್ದ? ಅಂದ್ರ ನೀವು ಅಷ್ಟ ಮ್ಯಾಗ ಇರ್ಬೇಕು ಯಾವತ್ತು. ಡಾಕ್ಟರ್ ರಾಜ್ಕುಮಾರ್ ನಿಮ್ ಸಮುದಾಯದವ್ರು, ಪುನೀತ್ ರಾಜ್ಕುಮಾರ್ ನಿಮ್ ಸಮುದಾಯದವ್ರು. ಪ್ರತಿಯೊಬ್ಬರ ಮನೆಯಲ್ಲಿ ಐತಿ, ಯಾವ್ದ ಜಾತಿ ಮತ ಭೇದ ಇಲ್ಲ. ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಪ್ರತಿ ಮನೆಯೊಳಗೆ ನಾನು ನೋಡ್ಲಾಕತ್ತೀನಿ ಇವತ್ತಿನ ದಿವಸ. ಅದು ಇಡೀ ಸಮುದಾಯದ ವ್ಯಕ್ತಿ ಅಂತ ಯಾರು ಘೋಷಣೆ ಮಾಡಿಲ್ಲ. ಯಾಕ? ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಹೇಳಿ. ಇಂಥದ್ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ? ಯಾಕ? ಒಳ್ಳೆ ವ್ಯಕ್ತಿ ಅಂತ ಅಭಿಮಾನ ಅದ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಈ ರೀತಿ ಮಾತಾಡ್ತೀರಿ ಅಂದ್ರೆ ಏನ್ರಿ ನಿಮ್ದು? ನಿಮ್ಮ ಸ್ವಾಮೀಜಿ, ನಿಮ್ಮ ಜಾತಿಯವರು ಇದ್ದಾಗ ಮಂತ್ರಿಗಳು ಅದಾರ, ಅವ್ರಿಗೆ ಯಾಕೆ ಮಾತಾಡುವರಿ? ಇದು ತಪ್ಪು. ಮತ್ತ ಸ್ವಾಮೀಜಿ ಇನ್ನೊಂದು ಹೇಳ್ತೀವಿ ಕೇಳ್ರಿ, ಕಾವಿ ಹಾಕೊಂಡ ಕಳಂಕ ತರುವಂತ ಕೆಲಸ ಮಾಡಬೇಡ್ರಿ. ಮತ್ತ ನಿಮ್ಮಂತವ್ರಾಗ್ಲಿ ಬೇರೆದವ್ರಾಗ್ಲಿ ಕಾವಿ ಹಾಕೊಂಡು ಕಳಂಕ ತರುವಂತ ಕೆಲಸ ಮಾಡೋರಿಗೆ ಬಸನಗೌಡ್ರ ಬರಬ್ಬರಿ ಉತ್ತರ ಕೊಡ್ಲಾಗೈತಾರ. ಅವ್ರು ಬರಬ್ಬರಿ ಅವ್ರ ಎಲ್ಲದಕ್ಕೂ ಮದ್ದ. ಇಂಥದ ಹೇಳಿಕೆ ಕೊಟ್ಟ ಕಾವಿಗೆ ಕಳಂಕ ತರಬೇಡ್ರಿ, ಇಲ್ಲ ಅಂದ್ರೆ ಕಾವಿ ಕಳಚಿಟ್ಟ ನೀವು ಮಾತಾಡೋ ಶೈಲಿ ನೋಡ್ರ ಬಹುಶಃ ರಾಜಕೀಯದೊಳಗ ಆಸಕ್ತಿ ಕಾಣ್ತದ ನಿಮಗ. ಕಾವಿ ಕಳಚಿಡ್ರಿ, ರಾಜಕೀಯದೊಳಗೆ ಬರ್ರಿ. ಏನ್ರಿ ನಿಮ್ ಮಾತ? ಏನ್ ರೋಷಾವೇಶ ನಿಮ್ದು? ಇನ್ನೊಂದು ಸಮಾಜವನ್ನ ದೂಷಣೆ ಮಾಡ್ಬೇಕಾದ್ರೆ, ಆ ಸಮಾಜವನ್ನ ಬೈಯುವಂತದ್ ಕೆಲಸ ಮಾಡ್ಬೇಕಾದ್ರೆ ಅಷ್ಟ ನಿಮ್ಮಲ್ಲಿ ರೋಷ ಹುಕ್ಕಲಾಕೈತೈತಿ. ಏನ್ರಿ ಜನ ಸಾಯ್ಲಕತ್ತಾರ ಉತ್ತರ ಕರ್ನಾಟಕದಾಗ. ಅಂತ ಶೋಷಣೆಗೆ ಒಳಪಟ್ಟಂತ ಜನರಿಗೆ ಈ ರೀತಿ ಅವಮಾನ ಮಾಡೋದು ನಿಮ್ದು ಸರಿ ಐತೇನ್? ಮುಂದಿನ ದಿನಮಾನದೊಳಗ ಉಗ್ರ ಹೋರಾಟ ಸ್ವರೂಪ ತಾಳಗುಡ್ದ ಎಲ್ಲಾ ಸಮುದಾಯದವ್ರು ನಿಮ್ಮ ವಿರುದ್ಧ ಹೋರಾಟ ಮಾಡೋಟಳಿಗೆ ದಯವಿಟ್ಟು ಕ್ಷಮಾ ಕೇಳ್ರಿ.
ಇಲ್ಲಪ್ಪ ಅಂದ್ರ ಇದ್ರ ಪರಿಸ್ಥಿತಿ ಗಂಭೀರ ಸ್ವರೂಪ ಪಡಿತೈತಿ, ಅರ್ಥ ಮಾಡ್ಕೋರಿ ಅಂತ ಹೇಳಿ ನಿಮ್ಗೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ತಿಳ್ಕೊರಿ ಇದನ್ನ ನೇರವಾಗಿ. ಪ್ರಣವಾನಂದ ಸ್ವಾಮೀಜಿ ನಿಮಗೆ ಎಚ್ಚರಿಕೆ ಇದು. ಆದಷ್ಟು ಬೇಗನೆ ಕ್ಷಮಾ ಕೇಳ್ರಿ ಸಿದ್ದರಾಮಯ್ಯನವರು ಮತ್ತು ಇಡೀ ಸಮುದಾಯವನ್ನ. ಮುಂದೆ ಯಾವ್ದೇ ರೀತಿ ಯಾವ್ದಾ ಸಮುದಾಯವನ್ನ ನಿಂದನೆ ಮಾಡುದಿಲ್ಲ ಅಂತ ಹೇಳಿ ದೇವರ ಮುಂದೆ ಪ್ರಮಾಣ ಮಾಡ್ರಿ. ಆಯ್ತು ನಿಮ್ ಮಠಕ್ಕೆ ಹೋಗ್ರಿ. ಇಲ್ಲಪ್ಪ ಅಂದ್ರ ಕಾವಿ ಕಳ್ಸಿಡ್ರಿ. ರಾಜಕೀಯ ಮಾಡೋರು ಮತ್ತೇನ್ ಮಾಡೋರು ಹೊರಗೆ ಬಂದು ಮಾತಾಡ್ರಿ, ಅದಕ್ಕೆ ಉತ್ತರ ಸರಿಯಾಗಿ ಕೊಡ್ತಾರ. ಯಾಕಂದ್ರೆ ಈಗ ನೀವು ಕಾವಿ ಐತೆ ನಾನು ಭಾಳ ಉತ್ತರ ಕೊಡಾಕ್ ಬರೋದಿಲ್ಲ. ತಿಳ್ಕೊರಿ ಅಂತ ಹೇಳ್ತಾ ನಮ್ಮ ನೇರವಾದ ಎಚ್ಚರಿಕೆಯನ್ನ ಇವತ್ತ ಪ್ರಣವಾನಂದ ಸ್ವಾಮೀಜಿ ಕೊಡ್ತಾ ಇದ್ದೀವಿ. ಈ ವಿಡಿಯೋ ಅವ್ರಿಗೆ ಹೋಗಿ ಮುಟ್ಟೋ ತಕ ಶೇರ್ ಮಾಡ್ರಿ ಅಂತ ಸಾರ್ವಜನಿಕರಲ್ಲಿ ನಮ್ಮಲ್ಲಿ ಒಂದೊಂದು ವಿನಂತಿ.